ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಆರೋಗ್ಯವಾಗಿರಬೇಕು ಅನ್ನೋದೇ ನಮ್ಮ ಆಶಯ. ಪ್ರತಿನಿತ್ಯ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು ನಾನು ನಿಮ್ಮ ಡಾಕ್ಟರ್ ಸಿ ಎ ಕಿಶೋರ್. 5000 ವರ್ಷಕ್ಕಿಂತ ಹಿಂದಿನ ಇತಿಹಾಸ ಇರತಕ್ಕಂಥ ಆಯುರ್ವೇದ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಹೇಗೆ ಯಶಸ್ವಿ ಹಾಗೂ ಪರಿಣಾಮ ಹಾಗೂ ಪ್ರಭಾವಿ ಚಿಕಿತ್ಸೆಯನ್ನು ಮನೆಯಲ್ಲೇ ಮಾಡಿಕೊಳ್ಬೋದು ಅಂತಕ್ಕಂತಹ ಸರಣಿಯೇ ಈ ಆರೋಗ್ಯ ಆಶಯ. ಹಸ್ತ ಮತ್ತು ಪಾದ, ಕೈ ಮತ್ತು ಪಾದ ಉರಿ ಬಂತಕ್ಕಂತಹ ಸಂದರ್ಭದಲ್ಲಿ ಯಾವ ದೃಷ್ಟಿಕೋನದಲ್ಲಿ ಸರಳ ಮನೆ ಮದ್ದಿನ ಮುಖಾಂತರವಾಗಿ ಈ ಸಮಸ್ಯೆಗಳನ್ನು ಬಗೆಹರಿಸ್ಬೋದು ಅಂತ ನೋಡೋಣ. ಪ್ರಾಥಮಿಕ ಹಂತದಲ್ಲಿ ಡಯಾಬಿಟಿಸ್ ಇದೆಯಾ? ಯಾಕಂದರೆ ಇವತ್ತು ಮುಂದುವರೆದ ಭಾರತ ದೇಶದಲ್ಲಿ ಜಗತ್ತಿಗೆ ಡಯಾಬಿಟಿಸ್ ಕ್ಯಾಪಿಟಲ್ ಆಗಿ ಭಾರತ ಹೊರಹೊಮ್ತಾ ಇದೆ ಅಂತಕ್ಕಂತಹ ಮಾತು. ಹಾಗಾಗಿ ಮಧುಮೇಹಿಗಳಾಗಿದ್ದರೆ ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಸೂಕ್ತವಾದಂತಹ ಆದ್ಯತೆಯನ್ನು ಕೊಟ್ಟು ಚಿಕಿತ್ಸೆಯನ್ನು ಪಡಿತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಅಂಶ ಆಗುತ್ತೆ. ಪಿತ್ತ ಜಾಸ್ತಿ ಆದರೂ ಕೂಡ ಕೈ ಮತ್ತು ಕಾಲು ಉರಿ ಬರ್ತಕ್ಕಂತಹ ಸರ್ವೇ ಸಾಮಾನ್ಯ ಸಂಗತಿಗಳು ಜಾಸ್ತಿ. ಹೌದು, ಇಷ್ಟೆಲ್ಲ ಸಮಸ್ಯೆಗಳಿದೆ, ಆದರೆ ಪರಿಹಾರ ಹೇಗೆ ಅಂತೀರಾ? ಅಕ್ಕಿ ತೊಳೆದ ಮೇಲೆ ನೀರನ್ನು ಸರ್ವೇ ಸಾಮಾನ್ಯವಾಗಿ ಬಿಸಾಡಿಬಿಡ್ತೀವಿ. ಈ ಅಕ್ಕಿ ತೊಳೆದ ನೀರನ್ನು ಬಿಸಾಡದೆ ಶೇಖರಿಸಿಟ್ಟು ಅದರಲ್ಲಿ ನಮ್ಮ ಕೈಯನ್ನು ಕಾಲನ್ನು ಕನಿಷ್ಠ ಪಕ್ಷ 15 ನಿಮಿಷ, ಗರಿಷ್ಠ ಪಕ್ಷ ಸುಮಾರು 30ರಿಂದ 40 ನಿಮಿಷ ನೆನೆ ಇಟ್ಟಾಗ ಡೆಫಿನೆಟ್ಲಿ ಅಲ್ಲಿ ನರ್ವಸ್ ಸ್ಟಿಮ್ಯುಲೇಷನ್ ಆಗ್ತಕ್ಕಂಥದ್ದು. ಆ ದೃಷ್ಟಿಕೋನದಿಂದ ಬೇಗ ಉರಿಯನ್ನು ಉಪಶಮನ ಮಾಡ್ತಕ್ಕಂತಹ ದೃಷ್ಟಿಕೋನದಲ್ಲಿ ಈ ಸರಳ ಮನೆಮದ್ದು ಕೆಲಸ ಮಾಡುತ್ತೆ. ಲೋ ಕಾಸ್ಟ್ ಅಥವಾ ನೋ ಕಾಸ್ಟ್ ಟೆಕ್ನಿಕ್ ಅಂತ ಕರಿತೀವಿ. ಅತ್ಯಂತ ಮಿತವ್ಯಯಕಾರಿಯಾಗಿ ಅಥವಾ ಯಾವುದೇ ಖರ್ಚಿಲ್ಲದೆ ಮಾಡ್ತಕ್ಕಂತಹ ಉಪಶಮನಗಳಲ್ಲಿ ಈ ಅಕ್ಕಿ ತೊಳೆದ ನೀರು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಅಂತ ಕರಿತೀವಿ. ಅಷ್ಟೇ ಅಲ್ಲ, ಲೋಳೆ ಸರ ಅಥವಾ ಆಲೋವೆರಾ ಅಂತ ಕರಿತೀವಿ. ಇದನ್ನು ಮನೆಯಲ್ಲಿ ಬರೀ ಶೋಕಿ ಗಾಳಿಗೆ ಬೆಳೆಸ್ತಾ ಇರ್ತೀವಿ. ಇವತ್ತು ಇದನ್ನು ಜ್ಯೂಸಿನ ರೂಪಾಂತರದಲ್ಲೋ ಅಥವಾ ಅತ್ಯಂತ ದುಬಾರಿ ಬೆಲೆಯಲ್ಲಿ ಖರೀದಿ ಮಾಡ್ತಕ್ಕಂತಹ ದುಸ್ಥಿತಿಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಸರಳವಾಗಿ ಮನೆಯಲ್ಲಿ ಬೆಳೆಯತಕ್ಕಂತಹ ಲೋಳೆ ಸರ ಅಥವಾ ಆಲೋವೆರಾವನ್ನು ತೆಗೆದು ಅದರಲ್ಲಿರತಕ್ಕಂತಹ ಆ ಜಾಮ್ ಅಥವಾ ಜೆಲ್ಲಿ ರೂಪಾಂತರದಲ್ಲಿ ಏನು ಬರುತ್ತೆ ಅದಕ್ಕೆ 1ರಿಂದ 2 ಚಿಟಿಕೆಯಷ್ಟು ಪಚ್ಚಕರ್ಪೂರ, 1 ಚಮಚದಷ್ಟು ಅರಿಶಿಣ. ನೆನಪಿರಲಿ, ಆಲೋವೆರಾ, ಅರಿಶಿಣ ಮತ್ತು ಪಚ್ಚಕರ್ಪೂರ ಈ 3 ಕಾಂಬಿನೇಟಿವ್ ಮಿಕ್ಸ್ಚರ್ನ ಫೈನ್ ಪೇಸ್ಟ್ ಮಾಡಿ ಕೈ ಮತ್ತು ಕಾಲಿಗೆ ಪ್ಯಾಕ್ ಅಥವಾ ಪಟ್ಟು ಹಾಕ್ತಕ್ಕಂಥ ರೀತಿಯಲ್ಲಿ 15ರಿಂದ 20 ನಿಮಿಷ ಬಿಟ್ಟು ಸುಕೋಷ್ಣವಾದಂತಹ, ಅಂದರೆ ತೀರಾ ಬಿಸಿನೂ ಇರಬಾರ್ದು ತೀರಾ ತಣ್ಣಗೂ ಇರಬಾರ್ದು, ಸುಕೋಷ್ಣವಾದಂತಹ ನೀರಿನಲ್ಲಿ ನಾವು ಕೈಕಾಲನ್ನ ತೊಳೆದಿದ್ದಾದಲ್ಲಿ ಡೆಫಿನೆಟ್ಲಿ ಒಂದು ರಾಮಬಾಣವಾಗಿ ಕೈಕಾಲೂರಿಗೆ ಒಂದು ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ ಆಗಿ ಕೆಲಸ ಮಾಡುತ್ತೆ. ಇಂಟರ್ನಲ್ಲಿ ಏನು ತೊಗೋಬೇಕು ಅಂತ ಹೇಳ್ತೀರಾ? ನಾಳಿನ ಕಂತಿನಲ್ಲಿ ನಿರೀಕ್ಷೆ ಮಾಡ್ತಾರೆ. ಈ ಪ್ರಶ್ನೆಗೆ ತಮಗೆ ಉತ್ತರವನ್ನು ಕೊಡ್ತೇನೆ. ನಮಸ್ಕಾರ.